ಜೈ ಕರ್ನಾಟಕ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಯಾರೆಲ್ಲ ವರದಿ ಹಾಕೋಬೇಕು, ಈ ಬಾರಿ ಯಾರೆಲ್ಲ ಕಾಕಿ ಹಾಕೋಬೇಕು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಯಾರೆಲ್ಲ ಸೇರ್ಬೇಕಂತಿದ್ದೀರಿ. ಸೊ ತುಂಬ ಜನಕ್ಕೆ ಇದು ಗುಡ್ ನ್ಯೂಸ್ ಐತಿ. ಸೊ ನಾನು ಹೇಳ್ತಿರೋದಲ್ಲ, ಗೃಹ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸೊ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ, ರಿಯಲ್ ಆಗಿ ನಿಮ್ಮ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಏನು ಅಂತೇಳಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ, ಈಗಲೇ ಜಾಯ್ನ್ ಆಗಿರಿ. ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಸೊ ನೀವು ಯಾವುದಾದ್ರು ನೆಟ್ ಸೆಂಟರ್ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ನಾವೇ ಆನ್ಲೈನ್ ಒಳಗೆ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಇಲಾಖೆಗೆ ಓದ್ತಾ ಇದ್ರೆ ಸೊ ಡಿಸ್ಕ್ರಿಪ್ಷನ್ ಇರುತ್ತೆ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ನಿಮ್ದು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಅಪ್ಲಿಕೇಶನ್ ಡೀಟೇಲ್ ಹಾಕ್ತೀವಿ, ಅಪ್ಲಿಕೇಶನ್ ಡೇಟ್ ಹಾಕ್ತೀವಿ, ಅಪ್ಲಿಕೇಶನ್ ಯಾವ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎವ್ರಿಥಿಂಗ್ ಇಸ್ ಅವೈಲೇಬಲ್. ನಿಮ್ಮ ಫೋನಲ್ಲೇ ನೀವು ಅಪ್ಲೈ ಮಾಡಬಹುದು. ಓಕೆ, ಸೊ ಅದು ಕೂಡ ನಾವು ಡೀಟೇಲ್ ಆಗಿ ನಾವು ನಮ್ಮ ಗ್ರೂಪ್ ಒಳಗೆ ಹೇಳ್ತೀವಿ. ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ. ಈ ಸಲ ಕನಸು ಯಾರದೈತಿ? ಕರ್ನಾಟಕ ಸರ್ಕಾರದ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಒಳಗೆ ಸೇರುವಂಥದ್ದು. ಪ್ರತಿಯೊಬ್ಬರು ಕೂಡ ಕಾಕಿ ಹಾಕೋರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕರಿತೀವಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಿರೋದಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ. ಓಕೆ, ಸೊ ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಸೊ ಇತ್ತೀಚೆಗೆ ಒಂದು ನೋಟಿಸ್ ಬರ್ತದೆ, ಅದು ಆಫೀಸಲ್ಲಾಗಿರುವಂಥ ನೋಟಿಸ್ ಕ್ರಿಮಿನಲ್ ಹಾಕ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಅವರು ಪ್ರೆಸ್ ಮುಂದೆ ಮಾತಾಡಿದ್ದಾರೆ. ಸೊ ಒಂದ್ಸಲ ಕೇಳಿಸ್ಕೊಂಬರ್ರಿ. 56,000 ಹುದ್ದೆಗಳನ್ನು ಏನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಅಧಿಸೂಚನೆ ಆದ ತಕ್ಷಣವೇ ಅವರು ನೋಟಿಫಿಕೇಷನ್ಗಳನ್ನು ಎಲ್ಲ ಇಲಾಖೆಗಳು ಮಾಡ್ತಾರೆ. ಈಗ ನಮ್ಮ ಇಲಾಖೆಯಲ್ಲೂ ಕೂಡ 8,000 ಸಿಬ್ಬಂದಿ ನೇಮಕಾತಿ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಈಗ ನಾವು ನೋಟಿಫಿಕೇಷನ್ ಇಮಿಡಿಯೇಟಾಗಿ ಮಾಡ್ತೀವಿ. ಈಗಾಗಲೇ ನಮಗೆ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ನೋಟಿಫಿಕೇಷನ್ ಮಾಡ್ತೀವಿ. ಸ್ನೇಹಿತರು ನೋಡಿದ್ರಲ್ಲ, ಅವ್ರು ಹೇಳಿದರು ಅತಿ ಶೀಘ್ರದಲ್ಲಿ ನಾವು 8,000 ವೇಕೆನ್ಸಿಗಳನ್ನು ಕರಿತೀವಿ ಅಂತ ಹೇಳಿದರು. ಓಕೆ, ಇವು ತುಂಬ ಜನಕ್ಕೆ ಶೀಘ್ರದಲ್ಲಿ ಕೇಳಿ ಎಲ್ಲರಿಗೂ ಬೇಸರ ಬಿಟ್ಟು ನಮಗೂ ಬೇಸರ ಆಗಿತ್ತು. ಓಕೆ, ಸೊ ಕರಿಬೇಕಂತ ನನ್ನ ಉದ್ದೇಶ ಐತಿ. ಸೊ ನಮ್ಮ ಹುಡುಗರು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರು ನೋಡ್ರಿ, ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಅಂದರೂ ಕೂಡ ಎಷ್ಟೋ ಜನ ಹುಡುಗರು ಲೈಬ್ರರಿ ಒಳಗೆ ಕರ್ನಾಟಕ ರಾಜ್ಯ ಪೊಲೀಸು ಅವು ಬುಕ್ ಕಟ್ಕೊಂಡು ಕುಂತಾರೆ. ಓಕೆ, ಯಾಕಂದರೆ ಒಂದು ನಂಬಿಕೆ ಐತಿ, ಈ ಸಲ ವರದಿ ಹಾಕೊಂಡು ವಾಪಸ್ ಊರಿಗೆ ಹೋಗ್ಬೇಕನ್ನೋ ಒಂದು ನಂಬಿಕೆ ಮೇಲೆ ಕೂತಿದ್ದಾರೆ. ಓಕೆ, ಸೊ ಅವರಿಗೆಲ್ಲ ಪ್ರಯತ್ನ ಶುಭಕರವಾಗಿರಲಿ, ಅವರ ಪ್ರಯತ್ನ ಶುಭವಾಗಿರಲಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗನೆ ಕರೀತಾರಂತೆ ನಾನು ಕೂಡ ಅನ್ಕೊಂಡಿದ್ದೀನಿ, ನೀವು ಕೂಡ ಅನ್ಕೊಂಡ್ರಿ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡ್ರಿ, ಟೋಟಲ್ ಆಗಿ 545 PSI ಆಲ್ರೆಡಿ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಾರೆ. ಸೊ ನೆಕ್ಸ್ಟ್ ಇನ್ನು 600ಕ್ಕೂ ಹೆಚ್ಚು PSI ಹುದ್ದೆಗಳು ಖಾಲಿ ಇದಾವಂತ ಹೇಳಿದ್ದಾರೆ. ಎಷ್ಟು? 600ಕ್ಕೂ ಹೆಚ್ಚು PSI ಹುದ್ದೆಗಳು ಖಾಲಿ ಇದಾವಂತ ಹೇಳಿದ್ದಾರೆ. ಸೊ 600ಕ್ಕೂ ಹೆಚ್ಚು, ಇವಾಗ ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ 8,000ಕ್ಕಿಂತ ಹೆಚ್ಚು 8,000ಕ್ಕಿಂತ ಹೆಚ್ಚು ಅಂತೆ 8,000ಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕೂಡ ಖಾಲಿ ಇದೆ ಅಂತ ಹೇಳಿದ್ದಾರೆ ಗೃಹ ಇಲಾಖೆ ಒಳಗೆ. ಓಕೆ, ಸೊ ನೋಡಿರಿ, ಕರ್ನಾಟಕ ರಕ್ಷಣಾ ಪಡೆ ಒಳಗೆ ಸೊ ನಮ್ಮ ಪೊಲೀಸ್ ಇಲಾಖೆ ಕೂಡ ಒಂದು ಬರ್ತದೆ. ಸೊ ಪೊಲೀಸ್ ಇಲಾಖೆ ಒಳಗೆ ಟೋಟಲ್ ಆಗಿ 8,000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ದಾರೆ. ಓಕೆ, ನೋಡಿರಿ, 8,000 ಖಾಲಿ ಹುದ್ದೆಗಳ ಜೊತೆಗೆ PSI ಹುದ್ದೆಗಳು ಅಂದರೆ ಟೋಟಲ್ ಆಗಿ 8,600 ಹುದ್ದೆಗಳು. ಹೆಚ್ಚು ಕಡಿಮೆ ನಾವು ಇಲ್ಲ ಅವರೇಜ್ ತೊಗೊಂಡ್ರೆ ಸೊ ಒಂದು 8,000 ಹುದ್ದೆಗಳು ಸಿಗ್ತವೆ. ಓಕೆ, ಈ ಒಂದು 8,000 ಹುದ್ದೆಗಳನ್ನು ಶೀಘ್ರದಲ್ಲೇ ನೇಮಕ ಮಾಡ್ತೀವಿ ಅಂತ ಹೇಳಿ ಸೊ ಆಫೀಸಲ್ ಆಗಿ ಗೃಹ ಸಚಿವರು ಪ್ರೆಸ್ ಮುಂದೆ ಹೇಳಿದ್ದಾರೆ, ನೀವು ಕೂಡ ನೋಡಿದಿರಿ. ಆ್ಯಂಡ್ ಆಫೀಸಲ್ಲಿ ಲಿಖಿತವಾಗಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಕೆ, ಎರಡು ಬೇಸ್ ನೋಡ್ತಾ ಹೋದರೆ ಸೊ ಆದಷ್ಟು ಬೇಗನೆ ನೋಟಿಫಿಕೇಶನ್ ಕೂಡ ಆಗುತ್ತೆ. ಸೊ ತುಂಬ ಲೇಟ್ ಆಗಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸೊ ಎಲ್ಲವನ್ನ ಡೀಟೇಲ್ ನೋಡೋಣ. ಯಾಕಂದರೆ ಇತ್ತೀಚೆಗೆ ಒಂದಿಷ್ಟು ಕಡೆ ಎಲ್ಲ ನೋಡಿದ್ವಿ. ಸೊ 12th ಪಾಸ್ ಆದರೆ ಕಾನ್ಸ್ಟೇಬಲ್ ಅಪ್ಲೈ ಮಾಡ್ಬೋದು ಅಂತೇಳಿ, ಕೆಲವೊಂದಿಷ್ಟು 10th ಪಾಸ್ ಆದರೆ ಹುಡುಗರು ಕೂಡ ಕನ್ಫ್ಯೂಷನ್ ಒಳಗದಾರ. ಸೊ ನಾವು ಕೂಡ ಇವಾಗ ಅಧಿಕೃತವಾಗಿ ನೋಟಿಫಿಕೇಶನ್ ಆಗೋರು ಕೂಡ ಸೊ ನಾವು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಅಧಿಕೃತವಾಗಿ ಯಾವಾಗ ಬರುತ್ತೋ ಸೊ ಅವಾಗ ನಾವು ಹೇಳ್ಬೋದು. ಎಲ್ಲ ಕಡೆ ಹೇಳಿದ್ದಾರೆ. ಓಕೆ, ಒಂದು ಕಡೆ 12th ಅಂತ ಹೇಳಿದ್ದಾರೆ, ಒಂದು ಕಡೆ 10th ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಕನ್ಫ್ಯೂಷನ್ ಹೊಡೆದಾರೆ, ನಾವು ಕೂಡ ಕನ್ಫ್ಯೂಷನ್ ಹೊಡೆದಿವಿ. ಓಕೆ, ಅಧಿಕೃತವಾಗಿ ಯಾವಾಗ ನೋಟಿಫಿಕೇಶನ್ ಆಗುತ್ತೋ ಸೊ ಅವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಓಕೆ ಸ್ನೇಹಿತರೆ, ಇಷ್ಟು ಬಿಡ್ತಾರೆ. ಸೊ ಇನ್ನೊಂದು ಮೇನ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ GK ಏನೈತಿ, ಜನರಲ್ ನಾಲೆಜ್ ಏನೈತಿ, ಕಂಪ್ಲೀಟ್ಲಿ ಫ್ರೀ ಬ್ಯಾಚನ್ನು ಲಾಂಚ್ ಮಾಡೋದು ಮಾಡಿದ್ದೀವಿ. ಫ್ರೀ ಬ್ಯಾಚ್ ಹೆಸರು ನೀವು ಕೊಡ್ಬೋದು, ನೀವೇ ಕೊಟ್ಟರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್ ಹೆಸರು ಏನು ಅಂತೇಳಿ. ನನ್ನ ಒಂದು ಹೆಸರು ಏನೈತಿ, ಕೆಂಪೇಗೌಡ ಇಡಬೇಕು, ಇಲ್ಲಾಂದರೆ ಹೊಯ್ಸಳ ಅಂತ ಹೇಳಬೇಕು. ಓಕೆ, ಸೊ ನೀವು ನೋಡಿರ್ತೀರಿ ಹೊಯ್ಸಳ ನಮ್ಮ ಪೊಲೀಸ್ ಇಲಾಖೆ ವ್ಯಾನ್ ಐತಿ, ಅಂದರೆ ಕಾರ್ ಐತಿ. ಸೊ ಹೊಯ್ಸಳ ಅಂತ ಬರ್ದಿರುತ್ತೆ, ಇನ್ನೊಂದು ಪವರ್ ಐತಿ ಅದು. ಓಕೆ, ಕೆಂಪೇಗೌಡ ಅಂತಂದ್ರೆ ಪವರ್ ಐತಿ. ಓಕೆ, ಇಲ್ಲಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ಸ್ಪೋರ್ಟ್ಸ್ಗಳು ಸಾಧ್ಯ ಮಾಡೋದಿದ್ದಾರೆ. ಸೊ ಅವ್ರ ಇಟ್ಟು ನಾವು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಿಂದ ಸೊ ಫ್ರೀ ಬ್ಯಾಚನ್ನು ಲಾಂಚ್ ಮಾಡೋಕ್ಕಂತ ಒಂದು ಕನಸನ್ನು ಇಟ್ಕೊಂಡಿನಿ. ಆಲ್ರೆಡಿ RRB ಗ್ರೂಪ್ ಡಿ ಇದೆ, ಕನಸು ಬ್ಯಾಚ್ ಆಲ್ರೆಡಿ ಹೊಂಟೈತಿ. ಓಕೆ, ಸೊ SSGD ಎಕ್ಸಾಮ್ ಅನ್ನೋದು ಸ್ಟಾಪ್ ಆಗಿತ್ತು, ಮತ್ತೆ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಈ ಒಂದು ನೋಟಿಫಿಕೇಶನ್ ಯಾವಾಗತ್ತಂದರೆ ಮುಂದಿನ ಒಂದು ವಾರದೊಳಗೆ ಕರಿತೀವಿ ಅಂತ ಹೇಳಿದ್ದಾರೆ. ಒಂದು ವಾರದೊಳಗಡೆ, ವಿತಿನ್ 1 ವೀಕ್ ಒಳಗಡೆ ಅಂತ ಹೇಳಿದ್ದಾರೆ. ಸೊ ಇವಾಗ ಡೇಟ್ ನೋಡೋಣ. ಸೊ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು ಆ್ಯಕ್ಚುಲಿ 1ನೇ ತಾರೀಕು, ಇವತ್ತು ಅಪ್ಲೋಡ್ ಮಾಡಿದ್ದು 2ನೇ ತಾರೀಕು. ಓಕೆ, ಸೊ ಇದು ನೋಟಿಸ್ ಬಂದಿರೋದು ಏಪ್ರಿಲ್ 30. ಬಿಡ್ರಿ, 1, 2, 3, 4, 5, 6, 7
ಮೇ 7ನೇ ತಾರೀಕು ಒಳಗಡೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಆಫೀಸಲ್ಲಾಗಿ ಅವ್ರು ಹೇಳಿದ್ದಾರೆ, ನಾನು ಹೇಳ್ತಿರೋದಲ್ಲ. ಓಕೆ, ಸೊ ಮತ್ತೆ ಸರ್ ನೀವು ಹೇಳಿದ್ರಿ ಅಂತ ಅನ್ಕೋಬೇಡ್ರಿ. ಸೊ ಅವ್ರು ಹೇಳಿದ್ದಾರೆ ಆಫೀಸಲ್ಲಾಗಿ ನಿಮಗೆ ನೋಟಿಸ್ ಕೂಡ ತೋರಿಸಿದ್ದೀನಿ, ಅವ್ರ ಪ್ರೆಸ್ ಮಾತಾಡುತ್ತೋ ಅದನ್ನು ಕೂಡ ತೋರಿಸಿದ್ದೀನಿ. ಓಕೆ, ಸೊ ನೋಡೋಣ ಯಾವಾಗ ನೋಟಿಫಿಕೇಶನ್ ಆಗುತ್ತೆ. ಬಟ್ ನೋಟಿಫಿಕೇಶನ್ ಹತ್ರ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. 8,000 ಆಗುತ್ತೆ. ಓಕೆ, ಹೆಚ್ಚು ಕಡಿಮೆ 8,000 ತನಕ ಆಗುತ್ತೆ. ಸೊ ಪ್ರಿಪ್ರೇಷನ್ ಮಾಡಿರಿ, ಫ್ರೀ ಬ್ಯಾಚಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಇಟ್ಕೋರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ, ಸೊ ಥ್ಯಾಂಕ್ ಯು, ಜೈ ಹಿಂದ್.